ಅದನ್ನು ಆ ದಿಶೆಯಲ್ಲಿ ನಮ್ಮ ಹಿಂದಿನ ನಾಯಕರು ಯಾಕೆ ಯೋಚನೆ ಮಾಡ್ತಾ ಇಲ್ಲ? ಇದು ಯೋಚನೆ ಮಾಡ್ಬೇಕು ಸರ್. ಮಾಡಿದ್ರೇ ರಾಷ್ಟ್ರದ ಒಂದು ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ. ಯಾಕಂದರೆ ಅವ್ರು ಹಿಂದೆ ಮಾಡಿದವರನ್ನು ಆದರ್ಶವಾಗಿ ಇಟ್ಟುಕೊಂಡು ಅವರಂತೆ ಈಗ ಮಾಡಿದ್ರೆ ಅದು ಸ್ವಾರ್ಥವನ್ನು ಬದಿಗಿರಿಸಿ ಮಾಡಲಿಕ್ಕೆ ಸಾಧ್ಯ ಅದ ಸರ್. ಅದೇ ಸ್ವಾರ್ಥ ಭಾಳ ಆಗೈತಿ, ಅದಕ್ಕೆ ಅತಿಯಾದ ಒಂದು ಸ್ವಾರ್ಥ ಅದು ಇರಲಿ, ಸ್ವಾರ್ಥ ರೀ, ಅದಕ್ಕೊಂದು ಲಿಮಿಟೇಷನ್ ಇರಲ್ರಿ. ಸಾವಿರಾರು ಎಕರೆ ಭೂಮಿಗಳು, ಸಾವಿರಾರು ಕೋಟಿ ರೂಪಾಯಿ ಬೇಕಾಗಿಲ್ಲ ಸರ್. ಮುಂದೆ ನನ್ನ ಮಕ್ಕಳಿಗೆ ನನ್ನ ಮೊಮ್ಮಕ್ಕಳಿಗೆ ಇಲೆಕ್ಷನ್ ರೊಕ್ಕ ಬೇಕಂತ ಮಾಡೋದು ಅದೆಲ್ಲ ಬೇಡ. ಕಾರಣದಿಂದಲೂ ಇದು ಕಾರಣಗಳು ಇವು. ಯಾಕಂದ್ರೆ ಒಂದ್ ಕಡೆ ದುಡ್ಡು ಸಂಗ್ರಹ ಇವೆಲ್ಲ ಕಾರಣಗಳು. ಒಂದ್ ಕಡೆ ದುಡ್ಡು ಸಂಗ್ರಹ ಆಗಲಿಕ್ಕೆ ಇದೇ ಬಸವಣ್ಣವ್ರು ಹೇಳ್ತಾರೆ, ಅಕ್ಕಿ ಇದಕ್ಕೆ ಮಾರಿ ಅಕ್ಕಿದಾಗ ಒಂದು ಮಾತು ಒಮ್ಮೆ ತೊಗೊಂಡ್ಬಿಡ್ತಾರೆ ಅವ್ರು, ಒಂದು ವಾರದ ಅಕ್ಕಿ ಹೋಗೋದು. ಆ ಸಂದರ್ಭದಲ್ಲಿ ಅವ್ರು ಹೇಳ್ತಾರೆ ಹಿಂಗಲ್ಲಪ್ಪ, ಇದು ನೀವು ಐದಕ್ಕೆ ಕೊಡಲೇ ತೊಗೊಂಡ್ಬರ್ಬೇಕಂತ ಹೇಳ್ತಾರೆ. ಇದರ ಅರ್ಥ ನೀವು ನಿಮ್ಮ ಮಗಳಿಗೆ ಎಷ್ಟು ಮಾಡ್ಲಿಕ್ಕೆ ಹೋಗ್ಬೇಡ್ರಿ, ಇಡೀ ದೇಶದ ಮಗಳಿಗೆ ಮಾಡುವಂಥ ವ್ಯವಸ್ಥೆ ತೊಗೊಂಬರ್ರಿ ಅಂತ. ಮುಪ್ಪಾವಸ್ಥೆ ಮತ್ತು ಬಾಲ್ಯಾವಸ್ಥೆ ಇನ್ನೊಬ್ಬರ ಬಳಿ ಇಲ್ಲುವಂಥವು. ಹೌದು ಸರ. ಈಗ ನೀವು ಹೇಳಿದ ಮಾತು ಆಯ್ದಕ್ಕೆ ಲಕ್ಕಮ್ಮ ಹೇಳಿದ ಮಾತ್ರ, ಈ ಆಸೆ ಎಂಬುದು ಅರಸಂಗಲ್ಲದೆ ಶಿವಭಕ್ತರಿಗುಂಟೆಯ ಸರ್. ಈ ಥರ ಒಂದು ಸ್ಥಿತಿ ನಮ್ಮ ಸಮಾಜದೊಳಗೆ ನಿರ್ಮಾಣ ಆದ್ರೆ ಇಲ್ಲೇ ನಾವು ಸ್ವರ್ಗವನ್ನು ಕಾಣಬಹುದು ರೀ. ಅದು ಆ ಸ್ಥಿತಿ ಮನೋಗತ ಬೆಳಿಬೇಕಾದ್ರೆ ಅದಕ್ಕೆ ಸಂಸ್ಕಾರ ಬೇಕು ಸರ್. ಅದಕ್ಕೆ ಏನಕ್ಕೆ ಸರ್ ಮನುಷ್ಯ ರೀ ಏನಿದೆ ಸಂಸ್ಕಾರ ಬೇಕಂದ್ರೆ ಏನು ಬೇಕಾದ್ರೆ ಶಿಕ್ಷಣ ಬೇಕು. ಶಿಕ್ಷಣ ಬೇಕು ಸರ್. ಸಿಗುವಂಥದ್ದು ವ್ಯವಸ್ಥೆ ಒಳಗೆ ಅದೇ ಸರ್. ಯಾವ ಥರ ಹೋಗ್ತೈತೆ ಅಂತ ಸರ್, ಮನುಷ್ಯನ ಸ್ಥಿತಿ ರೀ 10 ವರ್ಷಕ್ಕೆ ಹಕ್ಕಿ ಹಂಗೆ ಸ್ವಚ್ಛಂದವಾಗಿ ಹಾರಾಡ್ಕೋತಿರ್ತದೆ ರೀ, ಅಲ್ಲೇನೂ ವಿಚಾರ ಇಲ್ಲ. 20 ವರ್ಷಕ್ಕೆ ನಕ್ಕಿಂದ ಹರಿಯರ ವಯಸ್ಸು ಬರ್ತೈತೆ ರೀ, ಅವರಿಗೆ ಜಗತ್ತ ಕಾಣಂಗಿಲ್ಲ. 30 ವರ್ಷಕ್ಕೆ ಮರ್ಕ ಮಾಡ್ತಾ ಸಂಸಾರ ಜಂಜಾಟದಾಗ ಬರ್ತೈತೆ ರೀ. 40 ವರ್ಷಕ್ಕೆ ನಾಚಿಕೆಯಿಂದ ತೊಳಲಾಟ ಆಗಿಬಿಡ್ತೈತಿ, ಏನು ಮಾಡಿನಿಪ್ಪ ನಾನು ಅಂತೇಳಿ. 50 ವರ್ಷಕ್ಕೆ ಅರು ಬರ್ತೈತಿ, ತಿಳುವಳಿಕೆ ಮೂಡ್ತೈತೆ ರೀ. 60 ವರ್ಷಕ್ಕೆ ಅಂದ್ರೆ ಮರು ಶುರುವಾಗಿಬಿಡ್ತೈತೆ ರೀ. ಮುಂದೆ 70 ವರ್ಷಕ್ಕೆ ಕಾಗೆ ಹಂಗೆ ರೀ, ಬದುಕಿನ ಇದಕ್ಕಾಗಿ ಗೂಡು ಕಟ್ಟಕ್ಕೆ ಶುರು ಮಾಡ್ತೈತಿ. 80ಕ್ಕೆ ಗೂಗಿ ಹಂಗಾಗಿ ಕುತ್ಕೊಂಡು ಏನು ಮಾಡ್ತೈತಿ, ಪೀಳಿ ನೋಡ್ಕೊತ್ಕೊಂಡಿರಕೈತಿ. 80 ಆದಕ್ಕೂ 90ಕ್ಕೆ ಬೆನ್ನ ಬಾಗಿ ಇನ್ನೇನಪ್ಪ ಗಾಡಿನ ಮೋಡ್ಕಕ್ಕೆ ಹೊಂಡಿತು ಅಂತ ತಿಳ್ಕೊಂಡು ಇಳಿಮುಖ ಆಕೈತಿ. 100 ವರ್ಷ ಶತಾಯುಷಿ ಆದರೂ ಕೂಡ ರೀ ಬದುಕಿನಲ್ಲಿ ಸಫಲತೆ ಕಾಣೋದು ಮಾತ್ರ ಭಾಳ ಈಗಿನ. ಯಾಕಂದರೆ ಒಂದು ಕಡೆ ಕುಶವಂತ ಸಿಂಗ್ರು ಹೇಳ್ಕೊಳ್ತಾರೆ, ಈ ದೇಶ ಕಂಡಂಥ ಅಪರೂಪದ ಲೇಖಕರು ಪತ್ರಕರ್ತರು, ಅವರು 90 ವರ್ಷ ಮೇಲ್ಪಟ್ಟು ಬದುಕಿದ್ರು. ಮನೆ ದಿನಲ್ಲಿ ಹೇಳಿದರು, ನಾ ಯಾಕೆ ಇಷ್ಟು ವರ್ಷ ಬದುಕಿದ್ದೀನಪ್ಪ ಅಂತ. ನಾ ಆಗಲೇ ಸಾಯ್ಬೇಕಾಗಿತ್ತು, ನನ್ನ ಜೊತೆಗಾರರೆಲ್ಲ ಹೋದರು, ಯಾಕೆ ಇರಬೇಕಿಲ್ಲ ಅಂತ. ನಿಜ ಸರ್, ನಿಮ್ಮ ಮಾತು ಕರೆಕ್ಟ್ ಇದೆ. ಯಾಕಂದ್ರೆ ಮನುಷ್ಯನಿಗೆ ನಿಜವಾದಂಥ ವಯಸ್ಸು ಅಂದ್ರೆ 30 ವರ್ಷ ನೋಡ್ರಿ. ಯಾರೇ ಆಗಲಿ ಏನೇ ಒಂದು ಸಾಧನೆ ಮಾಡಬೇಕಾದ್ರೆ 30 ವರ್ಷದೊಳಗನ ಮಾಡಿದಾರೆ ರೀ. ಅದಲ್ಲ ಸರಿ. ಅದಕ್ಕೆ ನಾ ಏನು ಹೇಳ್ತಾ ಇರೋದಪ್ಪ ಅಂದ್ರೆ, ಈ ರಾಜಕಾರಣಿಗಳಿಗೆ ಅಥವಾ ಇವತ್ತಿನ ವ್ಯವಸ್ಥೆಗಳ ಹೇಳೋದೇನಪ್ಪ ಅಂದ್ರೆ, ನಿಮಗೂ ಅದು ಬರ್ತದಪ್ಪ, ನಿಮಗೂ ನಾಳೆ ಇಳಿದಂಥ ಪ್ರಸಂಗ ಬರ್ತದೆ. ಈ ವ್ಯವಸ್ಥೆನ ಬದಲು ಮಾಡಲಿ ಅಂತ. ಅದಕ್ಕೆ ಒಂದು ಈ ವ್ಯವಸ್ಥೆಯನ್ನು ಬದಲು ಮಾಡಿ ಮುಪ್ಪಿಗೆ ಮತ್ತು ಬಾಲ್ಯಕ್ಕೆ ಒಂದು ಆಶ್ರಯ ಸಿಗುವಂತ ವ್ಯವಸ್ಥೆ ತಯಾರು ಮಾಡ್ಬೇಕು ಸರ್. ಅದಕ್ಕೆ ಸ್ವಯಂ ಪ್ರಜ್ಞಾನ ಜಾಗೃತಿ ಆಗ್ಬೇಕು ಸರ್. ಯಾಕಂದ್ರೆ ಹಂಗಂದ್ರೆ ಆಗುದಿಲ್ಲ. ಅದು ಸ್ವಯಂ ಪ್ರಜ್ಞೆ ಬರಬೇಕಾದ್ರೆ ಶಿಕ್ಷಣ ತಗೊಳ್ಬೇಕು, ನಿಮ್ಗೆ ಶಿಕ್ಷಣ ಸಿಗುವಂತ ವ್ಯವಸ್ಥೆ ಮಾಡಿ. ಮಾತು ಕರೆ ಸರ್. ಮನುಷ್ಯನ್ರಿ 30 ವರ್ಷದ ಒಂದು ಇದನ್ನ ಮಾಡ್ತಾನಲ್ಲ, ಆಮೇಲೆ ಅವಾಗ 30 ವರ್ಷ ಕತ್ತಿದ ಬರ್ತೈತೆ ರೀ. ಕತ್ತಿಗೆ ನೀವೇನೋ ಒಂದು ಇರಲಿ, ನಾಯಿ ಇರಲಿ, ಯಾವುದೂ ಇರಲಿ, ಆ ವಯಸ್ಸಲ್ಲಿ ದುಡಿಯೋದು ಹೆಚ್ಚು ಗಳಿಸ್ಬೇಕು ಅನ್ನೋ ಅಭಿಲಾಷೆ ಇರ್ತೈತ್ರಿ. ಆ ಅಭಿಲಾಷೆ ಇರು ತಪ್ಪು ಅಂತ ಹೇಳೋದಿಲ್ಲ. ತನ್ನ ಮಕ್ಕಳ ಸಲುವಾಗಿ ತನ್ನ ಮುಂದೆ ತನ್ನ ಬದುಕಿ ಮಾಡ್ತಿರ್ತಾನೆ. ಆದ್ರೆ ಅದೇ ಮಕ್ಕಳನ್ನ ಮುಪ್ಪಾವಸ್ಥೆಯಲ್ಲಿ ಅವ್ರು ನೋಡದೇ ಇದ್ದಾಗ ಅದೇ ಮನುಷ್ಯನ ಸಾಕಷ್ಟು ನೋವು ಅನುಭವಿಸ್ತಾರೆ. ಅದಕ್ಕಾಗಿ ಇದಕ್ಕೆ ನೀವು ಹೇಳಕ್ಕೆ ಸಂಸ್ಕಾರನ ಬೇಕು ಸರ್. ಅಸಂಸ್ಕಾರ ಶಿಕ್ಷಣ ಬೇಕು, ಸಂಸ್ಕಾರ ಬರುವುದಿಲ್ಲ ಬೇಕು ಸರ್. ಅದಕ್ಕಾಗಿ ಶಿಕ್ಷಣ ಅಂದ್ರೆ ಈ ಬರಿದು ಅಬಕಡ ಬರಿದು ABCD ಬರಿದು ಅಂತಲ್ಲ, ಅದಲ್ಲ ಸರ್. ಅದು ಬೇಕಲ್ಲ. ಅದ್ರ ಜೊತೆಗೆ ಪ್ರಜ್ಞೆ ಅಂತ ಕಳ್ಕೊತೀವಿ. ಸ್ವಯಂ ಪ್ರಜ್ಞೆ, ಸ್ವಯಂ ಬರೋದಿಲ್ಲ ಪ್ರಜ್ಞೆ. ಇನ್ನು ನಾವು ನೋಡಿ ಕಲಿಬೇಕದಲ್ಲ. ಹೌದ್ರಿ. ಯಾವ್ದಾದ್ರು ಸ್ವಯಂ ಬರ್ಬೇಕಾಗಿದ್ರೆ ಉಳಿದ ಪ್ರಾಣಿಗಳಲ್ಲಿ ಯಾಕೆ ಬರಲಿಲ್ಲ ಬರ್ತದ್ರೆ. ಕೆಲವು ಬಲ್ಲವರಿಂದ ಕಲ್ತು, ಕೆಲವು ಶಾಸ್ತ್ರ, ಕೆಲವು ಮಾಡಪೋರಿಂದ ಹೇಳ್ಬೇಕು. ಸಂಸ್ಕಾರ ಅದರಾಗ